ಆಂಜನೇಯ ದೇವಾಲಯದಲ್ಲಿ ವೈಭವದ ಜಾತ್ರಾ ಮಹೋತ್ಸವ. ಜುಲೈ 6, 7 ಹಾಗೂ 8ರಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಮಹೋತ್ಸವ. ಚಿಕ್ಕನಾಯಕನಹಳ್ಳಿಯ ಹಳೆಯೂರು ಶ್ರೀ ಆಂಜನೇಯ ಸ್ವಾಮಿ ಏಕಾದಶಿ ಜಾತ್ರಾ ಮಹೋತ್ಸವ ಜುಲೈ 6, 7 ಹಾಗೂ 8ರಂದು ವೈಭವದಿಂದ ನಡೆಯಲಿದೆ. ಪಟ್ಟಣದಲ್ಲಿರುವ ಆಂಜನೇಯ ದೇವಾಲಯ ಪುರಾತನವಾದುದು ಎನ್ನುವುದಕ್ಕೆ ದೇವಾಲಯದ ಕಂಬಗಳ ಮೇಲಿರುವ ಹಳೆಗನ್ನಡದ ಲಿಪಿ ಸಾಕ್ಷಿಯಾಗಿದೆ. ಹೌದು, ಪಾಳೆಗಾರರ ಕಾಲದಲ್ಲಿ ಶ್ರೀ ಪ್ರಸನ್ನ ರಾಮೇಶ್ವರ ಸ್ವಾಮಿ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ, ವಜ್ರ ತೀರ್ಥ ರಾಮೇಶ್ವರ, ಬ್ಯಾಲಕೆರೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ, ಅಬ್ಬಿಗೆ ಮಲ್ಲೇಶ್ವರ ಸ್ವಾಮಿ, ಶೆಟ್ಟಿಕೆರೆಯಲ್ಲಿ ಚೇಳರ ಕಾಲದ ವಾಸ್ತುಶಿಲ್ಪದಲ್ಲಿ ಭವ್ಯವಾಗಿ ಶ್ರೀ ಯೋಗ ಮಾಧವ ದೇವಾಲಯಗಳನ್ನು ಹಾಗಲವಾಡಿ ಸಂಸ್ಥಾನದ ಪಾಳೆಗಾರರು ಲೋಕ ಕಲ್ಯಾಣಕ್ಕಾಗಿ ನಿರ್ಮಿಸಿದ್ರು. ಇನ್ನು ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಪಂಚಾಂಗ ಜ್ಯೋತಿಷ್ಯ ಪ್ರಕಾರ ನಡೆಸುವುದಿಲ್ಲ. ಆದರೆ ಆಂಜನೇಯ ಸ್ವಾಮಿ ಜಾತ್ರೆಯನ್ನ ವಿಶೇಷವಾಗಿ ಆಷಾಢದಲ್ಲಿ ಏಕಾದಶಿ ದಿನ ಭಕ್ತಿ ಭಾವದಿಂದ ಆಚರಿಸುವ ಪರಂಪರೆ ಇದೆ. ಜುಲೈ 6ರ ಭಾನುವಾರ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆಯಲಿದ್ದು, ಗೊರವಯ್ಯ ಮತ್ತು ಕೆಂಚರಾಯರಿಗೆ ಭಕ್ತರು ರಸಾಯನದ ಪ್ರಸಾದದಿಂದ ಊರಿನ 4 ರಾಜ್ಯ ಬೀದಿಗಳಲ್ಲಿ ಮಣೆವು ಸೇವೆಯನ್ನ ಸಲ್ಲಿಸುತ್ತಾರೆ. ಈ ವರ್ಷವೂ ಸಹ ಆಷಾಢ ಶುದ್ಧ ಪ್ರತಿಮಾ ಮೊದಲನೇ ದಿನದಿಂದ ಆಷಾಢ ಬಹುಳ ಪಂಚಮಿವರೆಗೆ ಕಾರ್ಯಕ್ರಮಗಳು ನಡೆಯುತ್ತವೆ. ಇದರಲ್ಲಿ 3 ದಿನ ಮುಖ್ಯವಾಗಿ ಬೆಳ್ಳಿ ಪಲ್ಲಕ್ಕಿ ಉತ್ಸವ, ಬ್ರಹ್ಮರಥೋತ್ಸವ ಮತ್ತು ರಥೋತ್ಸವ ಕಾರ್ಯಕ್ರಮಗಳು ನಡೀತವೆ. ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೋರ್ತಾ ಇದ್ದೇವೆ. ಇನ್ನು ಜುಲೈ 7ರ ಸೋಮವಾರ ಬೆಳಗ್ಗೆ 10 ಗಂಟೆಗೆ ದೇವಾಲಯದಿಂದ ವಿಪ್ರರು ವಿಶೇಷ ಮಂತ್ರ ಪೂಜೆ ನಡೆಸಿ ಆಂಜನೇಯ ಸ್ವಾಮಿ ಮೂರ್ತಿಯನ್ನ ಪುಷ್ಪಲಂಕಾರದಲ್ಲಿ 5 ಅಂಕಣದ ರಥದ ಮೇಲೆ ಪ್ರತಿಷ್ಠಾಪಿಸಲಿದ್ದಾರೆ. ನಂತರದ ಮಠ ಮುದ್ರೆ ಮನತನದ ರಾಮಕೃಷ್ಣ ಜೋಯಿಸರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು, ನಂತರ ಬ್ರಹ್ಮ ರಥೋತ್ಸವಕ್ಕೆ ಶಾಸಕರಾದ ಸುರೇಶ್ ಬಾಬು ಸಿಬಿ ಹಾಗೂ ತಹಸೀಲ್ದಾರ್ ಕೆ ಪುರಂದರ್ ಚಾಲನೆಯನ್ನ ನೀಡಲಿದ್ದಾರೆ. ರಥವು ದೇವಾಲಯದಿಂದ ಹೊರಟು ನೆಹರು ಸರ್ಕಲ್ನಲ್ಲಿ ತಾತ್ಕಾಲಿಕವಾಗಿ ನಿಲ್ಲಲಿದೆ. ಜುಲೈ 8ರಂದು ರಥವು ಮರಳಿ ದೇವಾಲಯಕ್ಕೆ ಸೇರುತ್ತೆ. ನಾವು 46 ವರ್ಷದಿಂದ ದೇವಸ್ಥಾನ ತಿಳ್ಕೊಂಡಿದ್ದೀವಿ. ಸಿ.ಪಿ. ಚಂದ್ರಶೇಖರ್ ಸಿಟ್ಟು ಕನ್ವೀನರ್ ಆಗಿದ್ದು ಅವಾಗಲಿಂದಲೂ ಇಲ್ಲಿದ್ದೀವಿ. ಭಾಳ ಪ್ರಸಿದ್ಧವಾದ ದೇವಸ್ಥಾನ ಇದು. ಹಳೆಯೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಂದೇಳಿ ಭಾಳ ಪ್ರಸಿದ್ಧವಾದ ದೇವಸ್ಥಾನ. 18 ದಿವಸ ಪಟಾಕಿಗಳಿಂದ 18 ದಿವಸ ಕಾರ್ಯಕ್ರಮ ಭಾಳ ಚೆನ್ನಾಗಿ ಯಥೇಷ್ಟವಾಗಿ ನಡೀತದೆ. ಬೆಳಗ್ಗೆ ಸಾಯಂಕಾಲ ಯಥೇಷ್ಟವಾಗಿ ನಡೀತದೆ. ಇದು ಪ್ರಮುಖವಾದ ದಿವಸ ತಾರೀಕು 7, 8, 9 ಭಾಳ ಪ್ರಮುಖವಾದ ದಿವಸ. ಬೆಳ್ಳಿ ಪಲ್ಲಕ್ಕಿ ಉತ್ಸವ ಅಂತಂದರೆ ಬಹಳ ಚೆನ್ನಾಗಿರುತ್ತೆ. ಈ ದಾಸಪ್ಪಗಳು, ಹರಿದಾಸಪ್ಪಗಳು, ಆಮೇಲಿಂದ ಮನೆಯವು ಎಲ್ಲ ಹೊರವೈಗಳು ಎಲ್ಲ ಸೇರಿ ಗುಡಿ ಸುತ್ತ ಬಂದು, ಹೂ ಸುತ್ತ ಬಂದು ರಾತ್ರಿ 2 ಗಂಟೆ ಆಗುತ್ತೆ, 3 ಗಂಟೆ ಆಗುತ್ತೆ ಬರೋದು. ಆಮೇಲೆ ಬ್ರಹ್ಮರಥೋತ್ಸವದಲ್ಲಿ ಭಾಳ ಜನ ನವದಂಪತಿಗಳು ಭಾಳ ಜನ ಶ್ರೇಷ್ಠವಾಗಿ ಸೇರ್ತಾರೆ. 16,000 ಜನ ಭಾಳ ಶ್ರೇಷ್ಠವಾಗಿ ಸೇರ್ತಾರೆ. ಆಮೇಲೆ ಮೇಲ್ಗೆ ತೇರು ಅಂತೇಳಿ ಮಾರನೇ ದಿವಸ ಆಗುತ್ತೆ. ಮಾರನೇ ದಿವಸ ಭಾಳ ಯಥೇಷ್ಟವಾಗಿ ಬ್ರಹ್ಮರಥೋತ್ಸವದಿಂದಲೂ ಜಾಸ್ತಿ ಜನ ಸೇರಿ ವಿಜೃಂಭಣೆಯಿಂದ ನಡೆಸ್ತಾರೆ. ತಿರ್ಗಿ ಸಾಯಂಕಾಲ ಉಯ್ಯಾಲೆ ಉತ್ಸವ ಇರುತ್ತೆ. 2-3 ಕಡೆ ಡ್ರಾಮಾ ಇರುತ್ತೆ. ಬಹಳ ಚೆನ್ನಾಗಿ ನಡೆಸ್ಕೊಡ್ತಾರೆ. ನಡ್ಕೊಂಡು ಆವತ್ತಿನಿಂದಲೂ ಇವತ್ತಿನವರೆಗೂ ಭಾಳ ಚೆನ್ನಾಗಿ ನಡೀತಾ ಹೋಗ್ತಾ ಇದೆ ಕಾರ್ಯಕ್ರಮಗಳೆಲ್ಲ. ಆಂಜನೇಯ ಸ್ವಾಮಿ ನಿಮ್ಮ ಮನೆದೇವರು? ನಮ್ಮ ಮನೆದೇವರು ಆಂಜನೇಯ ಸ್ವಾಮಿ. ಹಿಂದೆ ನಮ್ಮ ಅಪ್ಪಾರಿದ್ರು, ಒಳ ನಡೆಸ್ಕೊಂಡು ಹೋಗ್ತಿದ್ರು. ಅದನ್ನೇ ಪಾಲನೆ ಮಾಡ್ಕೊಂಡು ನಾವು ಈ ದೇವಸ್ಥಾನದ ಉಪಾಧ್ಯಕ್ಷನಾಗಿ ನಮ್ಮನ್ನೇ ಅಧ್ಯಕ್ಷರಾಗುವಂತಂದರು. ಆದರೂ ಸಹ ಬೇಡ ಅವರೇ ಇರಲಿ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನೇ ಮಾಡಿ ಎಲ್ಲ ಕಾರ್ಯಕ್ರಮನೂ ಮುಂದಿನ ಮಾಡಿಸ್ಕೊಂಡು ಉಪಾಧ್ಯಕ್ಷ ಸ್ಥಾನ ಸಾಕಣಪ್ಪ ನಮಗೆ ಅಂತ ಹೇಳಿ ನಗಾನಾಣ್ಯ ದುಡ್ಡು ಕಾಸಲ್ಲಿ ಅವ್ರತಲ್ಲೇ ಇರುತ್ತೆ. ಕಾರ್ಯಕ್ರಮ ಏನಿದ್ರು ನಮ್ದೆಲ್ಲ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಜಾತ್ರೆಯಲ್ಲಿ ವಿಶೇಷವಾಗಿ ರಾಜ್ಯದ ವಿವಿಧ ಭಾಗಗಳಿಂದ ನವ ವಿವಾಹಿತ ದಂಪತಿಗಳು ಭಾಗವಹಿಸುತ್ತಾರೆ. ರಥಕ್ಕೆ ಸತಿಪತಿ ಇಬ್ಬರು ಬಾಳೆಹಣ್ಣನ್ನ ಎಸೆದು ತಮ್ಮ ದಾಂಪತ್ಯ ಜೀವನದಲ್ಲಿ ಸಂತಾನ, ಶಾಂತಿ ಹಾಗೂ ನೆಮ್ಮದಿ ಲಭಿಸುವ ನಂಬಿಕೆ ಇದೆ. ಹಿರಿಯರ ಹೇಳಿಕೆಗೆ ಅನುಸಾರ ಹಿಂದಿನ 70ರ ದಶಕದಲ್ಲಿ ದೊಡ್ಡ ರಥವು ತೇರು ಬೀದಿ, ಹರಳೆಪೇಟೆ, ಬ್ರಾಹ್ಮಣರ ಬೀದಿ, ದೇವಾಂಗ ಬೀದಿ, ಕಾಳಮ್ಮನ ಗುಡಿಯ ಬೀದಿ, ಪೇಟೆ ಬೀದಿ ಮತ್ತು ಆಂಜನೇಯ ಗುಡಿ ಬೀದಿಗಳಲ್ಲಿ ಸಂಚರಿಸುತ್ತಾ ಇತ್ತು. ಪಟ್ಟಣಕ್ಕೆ ವಿದ್ಯುತ್ ಬಂದ ಬಳಿಕ ಬೀದಿಗಳಲ್ಲಿ ಲೈಟ್
ಲೈಟ್ ಕಂಬಗಳು ಸ್ಥಾಪನೆಯಾದ ಕಾರಣದಿಂದಾಗಿ ರಥವು ಈಗ ದೇವಾಲಯದಿಂದ ನೆಹರು ಸರ್ಕಲ್ ತನಕ ಮಾತ್ರ ಹೋಗ್ತಾ ಇದೆ. ಇವು ಇಲ್ಲೇ ಸ್ಥಳೀಯರು ಈ ದೇವಸ್ಥಾನದಲ್ಲಿ ಧರ್ಮದರ್ಶಿಯಾಗಿ ಕೆಲಸ ಮಾಡ್ತಾರೆ. ಈ ಆಂಜನೇಯ ಸ್ವಾಮಿ ತೇರು ಭಾಳ ಹಿಂದಿನ ಪುರಾತನ ಕಾಲದ್ದು. ಇದು ಹಿಂದೆ ಭಾಳ ಇಲ್ಲಿಗೆ 45 ವರ್ಷದ ಹಿಂದೆ ಊರು ಸುತ್ತ ಬರ್ತಾಯಿತ್ತು. ಆವಾಗ 4 ಬೀದಿನೂ ಬರ್ತಾಯಿತ್ತು. ಈಗಲ್ಲೇ ಕರೆಂಟಿನ ಲೈನು ಮತ್ತು ಎಲ್ಲ ಪ್ರಾಬ್ಲಮ್ ಆದಮೇಲೆ ಇಲ್ಲಿಂದ ಸರ್ಕಲ್ಗೆ ಹೋಗಿ ವಾಪಸ್ ಬಂದುಬಿಡುತ್ತೆ. ಈಗ ಒಂದೇ ಬೀದಿಯಲ್ಲಿ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಈಗ. ಆದ್ದರಿಂದ ಇದನ್ನು ಕಡ್ದಂಥವರು ಭಾಳ ಹಿಂದೆ ಅವರು ನಮಗೂ ಗೊತ್ತಿಲ್ಲ, ಹಿಂದೆ ದೊಡ್ಡವರು ಹೇಳ್ತಾಯಿದ್ರು, ಗುರ್ಲಿಂಗಯ್ಯನವರು ಅಂತೇಳಿ. ಅವರು ಇದನ್ನೆಲ್ಲ ಕಡಿಸಿ ಇದೆಲ್ಲ ಇದು ಮಾಡಿ ಇದು 4 ಚಕ್ರನೂ ಮರದ್ದೇನೆ ಭಾಳ ಗೊಂಬೆಗಳನ್ನೆಲ್ಲ ಒಳ್ಳೆ ಮುದ್ದಾಗಿ ಕಡಿಸಿ ಅವರ ಚಿತ್ರನೂ ಅವರಲ್ಲಿ ಕಡಿಸಿ ಇದು ಮಾಡಿದ್ದಾರೆ. ಅವರಿಗೆಲ್ಲ ಕೊಡೆ ಹಿಡ್ಕೊಂಡು ನಿಂತಿರೋ ಒಂದು ಚಿತ್ರಣ ಅದರಲ್ಲಿದೆ. ಇಷ್ಟು ಇಲ್ಲಿಯ ಇತಿಹಾಸದ ಈ ತೇರಿನ ಇದು. ಸುಮಾರು ಎಷ್ಟು ವರ್ಷದಿಂದ ನೀವು ಸೇವೆ ಮಾಡ್ತಾ ಇದ್ದೀರಿ? ನಾನು ಇಲ್ಲಿಗೆ 45 ವರ್ಷದಿಂದ ನಾನು ಸೇವೆ ಮಾಡ್ತಾ ಇದ್ದೀನಿ. ಸುಮಾರು ನಿಮಗೆ ಕಾಣಂಗೆ ಇದು ತೇರು ಎಷ್ಟು ವರ್ಷದ್ದು? ನಾವು ಚಿಕ್ಕ ಹುಡುಗರಿಗಿನ ಮುಂಚೆಯಿಂದ ಆಗಿರೋದು. ಹೆಚ್ಚು ಕಮ್ಮಿ ಇದು 150 ವರ್ಷ ಆಗಿದೆ. 150 ವರ್ಷದಿಂದಲೇ ತೇರು. ಆವಾಗ ಅವರೆಲ್ಲ ಕಡಿಸಿ ಮಾಡಿರೋದು. ಗೊಂಬೆಗಳೆಲ್ಲ ಕಟ್ತಾರೆ ಮತ್ತು ತೇರು 5 ಅಂಕಣ ಕಟ್ತಾ ಇದ್ದಾರೆ. ಇಷ್ಟೆಲ್ಲ ಆಗಿ ಅದು ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ. ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಆಂಜನೇಯ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿಕ್ಕೆ ಅಂತ ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿ ಮಂಡಳಿಯ ಅಧ್ಯಕ್ಷ ಪ್ರಶಾಂತ, ಉಪಾಧ್ಯಕ್ಷ ಕೆಂಗಲ್ ಲವಕುಮಾರ್ ಮತ್ತು ಸದಸ್ಯ ಅಂಕನಹಳ್ಳಿ ಶ್ರೀನಿವಾಸ್ ಹಾಜರಿದ್ದರು. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.